ಆಫ್ ರೋಡ್ ನೋಡೋಣ, ಟ್ರೈ ಮಾಡೋಣ ಇಲ್ಲಿ ಅಂತ ಬಂದಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್ ಸುಯೋಧನ ವೀಲ್ಸ್. ಇದು ನಿಮ್ಮ ಬಾಬುಷಾ ಪಾಟೀಲ್. ಸೊ ಇದೇನಪ್ಪ ಅಂದರೆ ಇದು ನಮ್ಮೂರ ಹತ್ರನೇ ಇದೆ, ನಮ್ಮೂರಿಂದ ಜವಳಗ ಹತ್ರ ಇದೆ. ಸೊ ಇಲ್ಲಿಂದ ಮುರುಮನ್ನ ಮನೆ ಕಟ್ಟೋಕ್ಕೆ ಅಥವಾ ರೋಡ್ ಮಾಡೋಕ್ಕೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಒಂಥರ ಇಲ್ಲಿ ಯಾವುದಾದ್ರೂ ಮೋಟೋಕ್ರಾಸ್ ಟೂರ್ನಮೆಂಟ್ ಕೂಡ ಆರ್ಗನೈಸ್ ಮಾಡ್ಬೋದು, ಆ ಥರ ಮಾಡಿಬಿಟ್ಟವ್ರೆ ಎಲ್ಲ ಟೋಟಲ್ ಆಗಿ. ಟ್ರೈ ಮಾಡೋಣ ಹೆಂಗೆ ಹೋಗ್ತದೆ ಎಕ್ಸ್ಪಲ್ಸ್ ಇದರಲ್ಲಿ. ಬಿದ್ದೆ ಕಷ್ಟ, ನಾಳೆ ನಂದೇನೆ ಇರುತ್ತೆ ನ್ಯೂಸ್ ಊರಲ್ಲಿ. ಬಾರ್ ಹೋಗಿ ಬಿದ್ದದ ಅಂತಂತೆ. ಸರ್ ಲೂಸ್ ಮಾಡ್ದ, ಅದರಲ್ಲಿಂತ ಸ್ಲಿಪ್ ಆಗ್ತದೆ ಗಾಡಿ. ಮುಳ್ಳ ಗಿಳ ಕಾಸ ಬೈ ಕಡೆ ಕನ್ನಡ ನಂಗೆ ಗೊತ್ತಿಲ್ಲಿದ್ರೆ ಅನ್ನ ಊರ್ ಬಿಟ್ಬಿಟ್ಟು ಯಾವ ಸುಡುಗಾಡ ಬಂದವಪ್ಪ ಕೇಳ್ಕೊಂಬತ್ತಿ. ಎಲ್ಲರಿಗೂ ಒಂದು ಆಸೆ ಇರ್ತದೆ ಇಂಥ ಜಾಗದಾಗ ಗಾಡಿ ನಡೆಸ್ಬೇಕಂತಂತ. ಫಾರ್ ಬಾಯ್ಸ್ ಐ ಆಲ್ಸೋ ಹ್ಯಾಡ್ ಡ್ರೀಮ್. ಥಿಂಕ್ ದಿಸ್ ಈಸ್ ವರ್ಕಿಂಗ್ ಬಿಟ್. ಗುರು ಇಲ್ಲಿ ಮ್ಯಾಗ ಹೋಗ್ತಿಲ್ಲೋ, ಮ್ಯಾಕ್ ರಿಸ್ಕ್ ಎದಕ್ಕೆ ತುಂಬ ಮಿಲ್ಲಿದು ತಗೋಬೋದು. ನಮ್ಮ ತಿಥಿ ಕಾರ್ಡ್ ನಾವೇ ಓದ್ದಂಗಿದೆ. ಬೇಡ, ಈ ಕಡೆ ಹೋಗ, ಅದು ಪೂರ ರೋಡಿಗೆ ಹೋಗ್ತು. ಮತ್ತೆ ರೋಡಿಗೆ ಹೋಗಿ ಏನು ಮಾಡೋದು ನಮಗೆ. ಈ ಕಡೆ ಹೋಗಮ್ ಲೆಫ್ಟಿಗೆ. ಇಲ್ಲಿ ಈಸಿ ಅನ್ನಿಸ್ತದೆ, ಇಲ್ಲೇನು ಇದು ಇಲ್ಲ. ಇನ್ನು ಮಡ್ ಲೂಸ್ ಅದ, ಹೋಗಲ್ಲ. ಇಲ್ಲಿ ರಿವರ್ಸ್ ಮಮ್ಮಿ. ಹೈಟ್ ಕಮ್ಮಿ ಮಾಡೀನಿ ಎಕ್ಸ್ಪಲ್ಸ್ದು. ಸೊ ಅದಕ್ಕೆ ನಂಗೆ ಸ್ವಲ್ಪ ಅಂಜಿಕೆ ಬರಲಾಗ್ಯದ. ಯಾಕಂದ್ರೆ ನೆಲಕ್ಕೆ ಆರಾಮ್ಸೆ ಕಾಲು ಹಾಕ್ತತಾವ. ಸೀಟ್ ಹೈಟ್ ಕಮ್ಮಿ ಮಾಡ್ತಿಲ್ಲ ಅಂದ್ರೆ ಹಿಂಗೆ ಬರೋದೆಲ್ಲ ಇಂಪಾಸಿಬಲ್. ಓನ್ಲಿ ಫಾರ್ 6.2 6.3 ಗೈಸ್ ಬರ್ಬೋದಾಗಿತ್ತು. ನೈಸ್. ಇಲ್ಲಿ ಬಂದಿದ್ದು ನಾನು ಯೂಟ್ಯೂಬ್ ಚಾನಲ್ ಪ್ರೊಮೋ ಮಾಡ್ಬೇಕಂತಂದು, ಬಟ್ ಸಿಂಗಲ್ ಒಬ್ಬನೇ ಬಂದು ಹ್ಯಾಂಡಲ್ ಮಾಡೋದಾಗಲಿಲ್ಲ ನನಗೆ. ಎಲ್ಲಿ ಹೊರ ಹೋಗೋದು ಹೆಂಗಪ್ಪ? ಇಲ್ಲಿರೋದು ಇಲ್ಲಿದೆ ಹಾದಿ. ನೋಡ್ರಿ ಹೆಂಗದ ಪ್ಲೇಸ್ ಇದು. ಈಗ ರಿಟರ್ನ್ ಮತ್ತೆ ಈ ಕಡೆ ಹೋಗ್ಬೇಕು, ರೈಟ್ ಸೈಡಿಂದ. ಇಲ್ಲಿಂದ ಹೋಗಿ ಸುತ್ತ ಹಾಕೊಂಡು ಹಿಂಗೆ ಒಂದು ಆಫ್ ರೋಡ್ದ ಅಂತ ಇನ್ನೊಂದು ತೋರಿಸಿರೋದ. ಸೊ ಅಲ್ಲಿ ಹೋಗ್ಬೇಕು. ಲೆಟ್ಸ್ ಗೋ. ಇನ್ನೊಂದು ಆಫ್ ರೋಡ್ ಮಾಡ್ಬೇಕಂದ್ರೆ ಗ್ರೂಪ್ ಇರ್ಬೇಕು. 2-3 ಫ್ರೆಂಡ್ಸ್ ಇದ್ರೆ ಆರಾಮಾಗಿ ಮಾಡ್ಬೋದು. ಬಿದ್ದರೆ ಮಾಡಿದ್ರೆ ಎತ್ತಕ್ಕೊಬ್ಬರು ಇರ್ತಾರೆ. ಈಗ ಒಬ್ಬೊಬ್ಬರು ಬರ್ನಾಕ ಅಷ್ಟೇ. ಯಾಕೆ ಈ ಹೆಚ್ಚಿಗೆ ಟ್ರೈ ಮಾಡೋಕೆ ಬರಲ್ಲ. ಏನಕ್ಕಂದ್ರೆ ಬಿದ್ದರೆ ಭಾಳ ಹೈರಾಣ ಆಗ್ತದೆ. ಗಾಡಿ 162 ಕಿಲೋ ಒಬ್ಬನಿಗೆ ಎತ್ತೋದು ಭಾಳ ಕಠಿಣ ಆಗ್ತದೆ. ಇವನ್ ಇಫ್ ಯೂಸ್ ಟ್ರಿಕ್.
ಸೊ ವಿ ಆರ್ ಔಟ್. ಇಲ್ಲಿಂದ ಲೆಫ್ಟ್ ಹೊಡ್ಯಾಮಿ. ಇದು ಬಿ ರೋಡ್ ಇಲ್ಲ ಅನ್ಸುತ್ತದ. ಇದು ಫಸ್ಟ್ ಈ ಕಡೆ ಬರೋದು, ನಾನು ಈ ಕಡೆ ಒಟ್ಟ ಬಂದಿಲ್ಲ. ಓ ನಡೀತಲ್ಲ ರೋಡ್ ಆರಾಮೇ ಅದ. 42. ಹಾದಿ ಇಲ್ಲಿ ಎಲ್ಲ ಹೊಲಗಳು ಹಾದಿ ಅದ ಅನ್ಸುತ್ತಿದ್ರು. ಓ ಒಳಗದ. ಓ ಓ ಓ ಓ ಹಿಂದಿಂದ ಇದು ಲಾಕ್ ಆಗತ್ತೋ, ಬ್ಯಾಕ್ ವೀಲ್. Oh my god. Oh my god, oh my god, oh my god. ಓಕೆ, ಹೊಲ್ದಾದಿನಿ ಅವ ಇಲ್ಲಿ ನೋಡಂಬರ್ ಎಲ್ಲಿ ಹೋಗ್ತದೆ ಹಾದಿ. ಇದು ಮಣ್ಣು ಸ್ಲಿಪ್, ಇದನ್ನೂ ಸ್ಲಿಪ್ ಆಗ್ತದೆ ಜರಿದ. ಅಂಜಿಗೆ ಹೊಂಟೋದು. ಇಲ್ಲಿ ಮುಂದೆಲ್ಲ ಹೋಗಲಿದು. ಕಬ್ಬು ಕಡ್ದಾರ, ಕಬ್ಬು ಕಡಿಗತ್ತಾರ. ಓ ಸೊ ಲೆಟ್ಸ್ ಗೋ ಬ್ಯಾಕ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಹಿಂದಿಂದ ಟೈರ್ ಯಾಕೋ ಆ ಕಡೆ ಈ ಕಡೆ ಮಾಡಲತ್ತದ. ಯಾವಾಗ ಭೀ ನೀವು ಆಫ್ ರೋಡಿಂಗ್ ಮಾಡಿವಿ, ನನ್ನ ಪ್ರಕಾರ ನಾ ಏನು ಸಜೆಷನ್ ನಾ ಯಾವ ಪ್ರಕಾರ ಜಡ್ಜ್ಮೆಂಟ್ ಮಾಡ್ತೀನಿ ಅಂದ್ರೆ, ಕೆಳಗಿನ ಟೈರ್ ಸೌಂಡು ಪ್ಲಸ್ ಸ್ವಲ್ಪ ಹೇಳ್ಬಿಡ್ತಾವೆ ಟೈರ್ ಗ್ರಿಪ್ ಸಿಗುತ್ತೇನಿಲ್ಲ ಅಂತಂದು. ಗ್ರಿಪ್ ಸಿಗಲಾಗಿತ್ತಂದ್ರೆ ಬೆಟ್ರ್ ಸ್ಲೋ ಹೋಗೋದು, ಅರೌಂಡ್ 20-30. ಗ್ರಿಪ್ ಸಿಗುತ್ತಂದ್ರೆ ಯು ಕ್ಯಾನ್ ಗೋ, ಎಷ್ಟು ಬೇಕಾದ್ರೆ ಸ್ಪೀಡ್ ಹೋಗ್ಬೋದು, ಪ್ರಾಬ್ಲಮ್ ಇಲ್ಲ. ಸೊ ನೀವು ಅದಕ್ಕೆ ನೀವು ಮಾತು ಕೇಳಿಲ್ಲ ಅಂತಂದ್ರೆ ಪಕ್ಕ ಬೀಳ್ತೀರಿ. ದಟ್ ಈಸ್ ಫಾರ್ ಶೋ. ಈಗ ನಾನು ಬೀಳ್ತು ನೋಡ್ರಿ ಹಂಗೆ. ಸೊ ಆಲ್ವೇಸ್ ಲಿಸನ್ ಟು ಯುವರ್ ಬೈಕ್. ಈವನ್ ರೋಡ್ ಮೇಲೆ ಟೈಮಿಗೆ ಕೆಲವೊಂದು ಸರಿ ಏನಾಗ್ಬಿಡ್ತದೆ, ಗಾಡಿ ಗ್ರಿಪ್ ಇರಲ್ಲ, ರೋಡ್ ಮೇಲೆ ಏನರ ಮಣ್ಣಾಗಿಣ್ಣ ಬಿತ್ತಿರ್ತದೆ. ಆ ಟೈಮಿಗೂ ನೀವು ಆವಾಜ್ ಮಾಡ್ತಿತ್ತು, ಸೌಂಡ್ ಬರ್ತಿರ್ತು ಒಂದು ಜರ ಚಿರ್ ಅಂತ. ನೀವು ಅದೆಲ್ಲ ಇಗ್ನೋರ್ ಮಾಡಿ ಹಂಗೆ ಹೊಡೆದ್ರ ಅಂದ್ರೆ ಮುಗೀತು. ಹಾಸ್ಪಿಟಲ್ ಅಲ್ಲಿ ಸಿಗ್ಬೋದು ನೀವು ಡೈರೆಕ್ಟ್. 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಮುಂದೆ ಆದಿ ಅದು ಎಲ್ಲೂ ಹೋಗಿಲ್ಲ, ಅದಕ್ಕೆ ರಿಟರ್ನ್ ಬಂದ. ಪೂರಾ ಶಾರ್ಟ್ ರೈಡ್ ಆಯ್ತಿದು. ಅಣ್ಣ ಇನ್ನು 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 ಏನೋ ಬೇಕಣ್ಣ, ಇಲ್ಲ ಬೇಕು, ಬೇರೆ ಏನೋ ಬೇಕು. ನೋ ಕಾಮೆಂಟ್ಸ್. ಸೆಕೆಂಡ್ ಕಡೆ ಹೋಗ್ತದ.